ವೇದವ್ಯಾಸ್ ಕಾಮತ್ರು ಮತ್ತೆ ಕೆಲವರು ಶಾಲೆಗೆ ಹೋಗ್ತಾರೆ. 4 ಗಂಟೆ ಕಾದಿದ್ದಾರೆ ಶಾಸಕರು, ಮ್ಯಾನೇಜ್ಮೆಂಟ್ ಅವರು ಬರಲಿ ಮಾತಾಡಬೇಕಂತ. ಅವ್ರಿಗೆ ನಾನು ನನ್ನ ಕ್ಷೇತ್ರ ಅಲ್ಲ, ನನ್ನ ದಕ್ಷಿಣ ಕ್ಷೇತ್ರ, ನಾನು ಉತ್ತರದವ. ನಾನು ನನ್ನ ಫ್ಲೈಟ್ ಇದ್ದ ಕಾರಣ ನಾನು ಸೀದಾ DDP ಆಫೀಸಿಂದ ಮನೆಗೆ ಬಂದು ಸೂಟ್ ಕೇಸ್ ಇಟ್ಕೊಂಡು ಏರ್ಪೋರ್ಟಿಗೆ ಹೋದೆ. ಅಲ್ಲಿಂದ ಬೆಂಗಳೂರಿಗೆ ಬಂದೆ ನಾನು 12ನೇ ತಾರೀಕಿನಂದು. ಇವರು FIR ರಿಜಿಸ್ಟರ್ ಮಾಡುವಾಗ ನನ್ನ ಹೆಸರನ್ನ ಹಾಕಿದ್ದಾರೆ. ಅವರು ಶಾಲೆಯಲ್ಲಿ ಬಂದು ಗಲಾಟೆ ಮಾಡಿದ್ದಾರೆ ಅನ್ನುವಂಥದ್ದನ್ನ. ನಾನು ಮತ್ತೆ ಶರಣ್ ಪೆಂಪಲಂ ಅವರ ಇಬ್ಬರ ಹೆಸರನ್ನ ಎಕ್ಸ್ಟ್ರಾ ತರಿಸಿದ್ದಾರೆ. ನಾವು ಶಾಲೆಗೆ ಹೋಗ್ಲಿಲ್ಲ, ಗಲಾಟೆ ಬೇರೆ. ಅಂದ್ರೆ ಇವರು ಹಿಂದೂ ಪರ ಎತ್ತುವಂತ ಸದ್ದುಗಳೇನಿದೆ ಆ ಸದ್ದನ್ನ ಅಡಗಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ನಾವು 3ನೇ, ನಾನು ಮೊದಲು ಹರೀಶ್ ಪೂಜಾರಿ ಮೇಲೆ ಕೇಸ್ ಹಾಕಿದ್ರು, ಈಗ ನನ್ನ ಮೇಲೆ ಮತ್ತು ವೇದವ್ಯಾಸ್ ಕಾಮತ್ರ ಮೇಲೆ FIR ಅನ್ನ ಹಾಕಿ ನಮ್ಮ ವಾಯ್ಸ್ ಅನ್ನ ಮುಗಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ 0 ಅವರ್ ಅಲ್ಲಿ ಈ ಪ್ರಶ್ನೆನ ಎತ್ತಿದ್ದೇನೆ. 0 ಅವರ್ ಅಲ್ಲಿ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ. ದಿನೇಶ್ ಗುಂಡೂರಾವ್ ಅವರು ಏನೇನೋ ಹೇಳಿದ್ರು, ನೀವು ಮಂಗಳೂರಿನವರು ಹಾಗೆ ಹೀಗೆ ಅನ್ನುವಂತ. ಅವರಿಗೆ ಶಾಕ್ ಆಯ್ತು, ನಾನು ಇಲ್ಲ ಅನ್ನೋದು ಈಗ ಗೊತ್ತಾಗಿದ್ದು. ಅವರೇನೋ FIR ಅಲ್ಲಿ ಎಳೆದು ಬಿಟ್ಟಿದ್ದಾರೆ ಪೊಲೀಸರಿಗೆ. ಇವರು ಒತ್ತಡದಿಂದ ಪೊಲೀಸರ ಮೂಲಕ 100%. ನಾನು DDPI ಕಚೇರಿಗೆ ಮಾತ್ರ ಹೋಗಿದ್ದು. ನಾನು ಅಲ್ಲಿಂದ ಶಾಲೆಗೆ ಹೋಗ್ಲೇನೆ ಇಲ್ಲ. ಶರಣ್ ಪಂಪೆಲ್ ಅವರು ಹೋಗ್ಲೇ ಇಲ್ಲ. ನಾನು DDPI ಕಚೇರಿಯಲ್ಲಿ ಹೋಗಿ ಪ್ರೆಸ್ ಅನ್ನ ಉದ್ದೇಶಿಸಿ ಮಾತಾಡಿದ್ದೇನೆ, DDP ಅವರನ್ನ ಮಾತಾಡಿದ್ದೇನೆ. ಅಲ್ಲಿಂದ ಸೀದಾ ನಾನು ಅಲ್ಲಿಂದ ಮನೆಗೆ ಹೋಗಿ ಸೂಟ್ ಕೇಸ್ಗೆ ಬೆಂಗಳೂರು. ನಾನು ಆ ಶಾಲೆ ಹತ್ರನೇ ಹೋಗ್ಲಿಲ್ಲ. FIR ಅನ್ನ ಎದುರಿಸ್ತೇವೆ ನಾವು, ಬೇಲ್ ತಗೊಳ್ಳೋದಿಲ್ಲ. ಅರೆಸ್ಟ್ ಮಾಡ್ಲಿ ಬೇಕಾದ್ರೆ. ಪಬ್ಲಿಕ್ ಗೊತ್ತಿದೆಲ್ಲ, ನಾನು ಇಲ್ಲ ಅಂತ ನನಗೆ ಗೊತ್ತಿದೆ, ನಾನು ಹೇಗೆ ಬೇಲ್ ತಗೊಳ್ಬೇಕು? ಇವರು ಸುಳ್ಳು ಮುಳ್ಳು ಹೇಳಿ ಏನಾದ್ರು ಒಳಗೆ ಕೂರ್ಸೋದ್ರೆ ಕೂರಿಸಿ ನಾವು ಕೂತ್ಕೊಳ್ಳಿಕ್ಕೆ ರೆಡಿ ಇದ್ದೇವೆ. ಸಮಾಜ ತೋರಿಸ್ತದೆ ಏನಂತ. ವೇದವ್ಯಾಸ್ ಕಾಮತ್ ಸಹ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ನಾವು ಯಾರು ಬೇಲ್ ತಗೊಳ್ಳೋದು, ಅವನು ಬೇಲ್ ತಗೊಳ್ಳೋದಿಲ್ಲ, ನಾವಿಬ್ರು ಬೇಲ್ ತಗೊಳ್ಳೋದಿಲ್ಲ. ಯಾಕೆ ತಗೊಳ್ಬೇಕು? ನಾವು ಏನು ಹಿಂದೂ ಪರ ಮಾತಾಡಿದ್ರು ಕೂಡ ನಮ್ಮ ವಾಯ್ಸ್ ಅನ್ನ ಸ್ಟಿಫಲ್ ಮಾಡ್ತೀರಿ ನೀವು. ಅಲ್ಲಿ ಟೀಚರ್ ವಿರುದ್ಧ ಕಂಪ್ಲೇಂಟ್ ಆಗಿದೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಟೀಚರ್ ವಿರುದ್ಧ ಏನಾಗಿದೆ ಅಂತ ಹೇಳಿದ್ರೆ, ಮತಾಂತರಕ್ಕೆ ಆಸ್ಪದ ಕೊಡುವಂತ, ಪ್ರೋತ್ಸಾಹ ಕೊಡುವಂತ ಒಂದು ವ್ಯವಸ್ಥೆ ಆಗ್ತಿದೆ ಅನ್ನುವಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೋಷಕರು ಕೊಟ್ಟಿದ್ದಾರೆ, ಪೇರೆಂಟ್ಸ್ ಕೊಟ್ಟಿದ್ದಾರೆ, ಪ್ಲಸ್ ಪಬ್ಲಿಕ್ ಇಂದ ಕೊಟ್ಟಿದ್ದಾರೆ. FIR ಯಾಕೆ ಆಗ್ಲಿಲ್ಲ? ನಮ್ಮ ಮೇಲೆ, ನಾನು ಇಲ್ಲದಿಂದ ವ್ಯಕ್ತಿ ಮೇಲೆ FIR ಹಾಕ್ತಾರೆ ಇವರು. ಶಿಕ್ಷಕಿ ಮೇಲೆ ಯಾವುದೇ FIR ಆಗ್ಲಿಲ್ಲ. ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೇರೆಂಟ್ಸ್. FIR ಆಗ್ಲಿಲ್ಲ ಇನ್ನೂ ಸಹ. ನಮ್ಮ ಮೇಲೆ FIR ಮಾಡ್ತಾರೆ. ಜೈ ಶ್ರೀರಾಮ್ ಅಂದ್ರೆ FIR, ರಾಮನ ಬಗ್ಗೆ ಅವಹೇಳನ ಮಾಡಿದ್ರೆ ನೀವು ಪ್ರಶಸ್ತಿ ಕೊಡ್ತೀರಿ. ಈ ರೀತಿಯ ವ್ಯವಸ್ಥೆ ಸರ್ಕಾರದಲ್ಲಿ ನಡೀತಾ ಇದೆ. 0 ಅಲ್ಲಿ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ. ಮೇಲೆ ಕೆಳಗೆ ನೋಡಿದ್ರು, ಬಾಯಿ ಬಂದಾಗ ಮಾತಾಡಿದ್ರು. ಸಾಯಂಕಾಲ ನಾವು ನಿಮ್ಗೆ ಉತ್ತರ ಕೊಡ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಸಾಯಂಕಾಲ ಹೋಮ್ ಮಿನಿಸ್ಟರ್ ಬರ್ತಾರೆ ಬಹುಶಃ. ಪೊಲೀಸ್ ಇಲಾಖೆ ಏನಾಗಿದೆ ಅಂತ ಅವ್ರ ಮಾಹಿತಿ ತಗೊಂಡು ಉತ್ತರ ಕೊಡ್ತೇನೆ ಅಂತ ಹೇಳಿದ್ದಾರೆ. ಪುನಃ ಅದಕ್ಕೆ ಚರ್ಚೆಗೆ ಇಳಿತೇವೆ ನಾವು ಆ ವಿಷಯದಲ್ಲಿ.